ಮಂಗಳೂರಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ, ಮನೆಗಳಿಗೆ ಜಲದಾಳಿಯಾಗಿದೆ. ಪ್ರಮುಖವಾಗಿ ಕೊಡಿಯಾಲ್ಬೈಲ್ ಭಗವತಿ ನಗರಕ್ಕೆ ನೀರು ನುಗ್ಗಿದೆ. ರಾಜಕಾಲುವೆ ಉಕ್ಕಿ ಹರಿದಂತ ಪರಿಣಾಮ ಜಲಪ್ರವಾಹ ಸೃಷ್ಟಿಯಾಗಿದೆ. ರಸ್ತೆಗಳು ಜಲಾವೃತವಾಗಿದೆ. ವಾಹನ ಸವಾರರಿಗೆ ಇದು ನರಕ ಯಾತನೆ. ಮಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿದಿದೆ. ಅದರ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿದೆ. ಗಮನಿಸ್ತಾ ಇದ್ದೀರಲ್ಲ, ಇದು ರೋಡ್, ಇಡೀ ರಸ್ತೆಯಲ್ಲಿ ನೀರು ಹರಿತಾ ಇದೆ, ಹೊಳೆ ರೀತಿಯಾಗಿ ಹರಿತಾ ಇದೆ. ನಿಮಗೆ ಗೊತ್ತಿರಬಹುದು, ಕರ್ನಾಟಕ ಕರಾವಳಿ ಭಾಗದಲ್ಲಿ ಮಳೆ ಬಂದರೆ ಯಾವ ರೀತಿಯಾಗಿ ಸುರಿಯುತ್ತೆ ಅಂತ. ಬೆಳಗ್ಗೆ ಆರಂಭ ಆದರೆ ಸಂಜೆವರೆಗೂ ಮಳೆನೇ. ಇಂಥ ಸಂದರ್ಭದಲ್ಲಿ ಸರಿಯಾದಂಥ ಒಳಚರಂಡಿ ವ್ಯವಸ್ಥೆಗಳಿಲ್ಲದೆ ಇದ್ರೆ, ರಾಜಕಾಲುವೆ ವ್ಯವಸ್ಥೆಗಳಿಲ್ಲದೆ ಇದ್ರೆ, ಅಥವಾ ಅದನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಈ ರೀತಿ ಸಮಸ್ಯೆ ಆಗೋದು ಖಂಡಿತ. ಮನೆ ಒಳಗೆ ನೀರು ನುಗ್ಗಿದೆ, ಅರ್ಧಕ್ಕರ್ಧ ಕಾಂಪೌಂಡ್ ಮುಳುಗಡೆಯಾಗಿದೆ. ನೋಡಿ, ಮನೆ ಒಳಗೆ ನುಗ್ಗಿರುವಂತ ನೀರನ್ನ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ತೆರವು ಮಾಡ್ತಾ ಇದ್ದಾರೆ, ಖಾಲಿ ಮಾಡ್ತಾ ಇದ್ದಾರೆ, ಮನೆ ಸ್ವಚ್ಛಗೊಳಿಸ್ತಾ ಇದ್ದಾರೆ. ನಾವು ಮಳೆ ಬಂದಾಗ ನೋಡ್ಕೊಳ್ತೀವಿ ಅಂತ ಹೇಳುವಂತ ಪ್ರದೇಶ ಅಲ್ಲ ಮಂಗಳೂರು. ಪ್ರಿಪೇರ್ ಆಗಿರಲೇಬೇಕು ಮಳೆ ಆರಂಭ ಆಗೋದಕ್ಕೂ ಮುಂಚಿತವಾಗಿ. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾದ ಸಮಸ್ಯೆಗಳಾಗುತ್ತೆ. ಇದು ಒಂದೆರಡು ದಿನಗಳ ಮಳೆ. ಇನ್ನೇನಾದ್ರೂ ಜೂನ್ ಶುರುವಾದ್ರೆ, ಜೂನ್ಗೆ ನಾವು ಕಾಲಿಟ್ಟ ನಂತರ ಆರಂಭ ಆಗೋ ಮಳೆ ಇದೆಯಲ್ಲ, ಒಂದು ತಿಂಗಳು ಸುರಿದ್ರೆ ತಿಂಗಳು ಪೂರ್ತಿ ಮಳೆ ಸುರಿತಾನೆ ಇರುತ್ತೆ. ಹಾಗೇನಾದ್ರೂ ಆದಾಗ ಈ ವ್ಯವಸ್ಥೆಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಈಗಾಗಲೇ ಅರ್ಧಕ್ಕರ್ಧ ಕಾಂಪೌಂಡ್ ಮುಳುಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಅಶೋಕ್ ಇದೇ ಸ್ಥಳದಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಶೋಕ್, ಕೊಡಿಯಾಲ್ಬೈಲ್ ಭಗವತಿ ನಗರಕ್ಕೆ ನೀರು ನುಗ್ಗಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ಏನ್ ವ್ಯವಸ್ಥೆಗಳಾಗ್ತಾ ಇದೆ ಅಂತ ಹೇಳಿದ್ರೆ, ಮನೆ ಒಳಗಡೆ ನುಗ್ಗಿರುವಂತ ನೀರನ್ನ ಕ್ಲಿಯರ್ ಮಾಡ್ಲಾಗ್ತಾ ಇದೆಯಾ? ಸಮಸ್ಯೆ ಏನಾಗಿದ್ದು ಅಂತ? ಅಶೋಕ್, ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ನೀವು ಆ ಸ್ಥಳದಲ್ಲಿದ್ದೀರಾ, ಕೊಡಿಯಾಲ್ ಪ್ರದೇಶದಲ್ಲಿದ್ದೀರಾ. ಮನೆಗಳಿಗೆ ನೀರು ನುಗ್ಗಿರುವಂತ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ಅದನ್ನ ಕ್ಲಿಯರ್ ಮಾಡ್ತಾ ಇದ್ದಾರಾ ಹೇಗೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಿದೆ. ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯ ಬೇರೆ ಬೇರೆ ತಾಲೂಕು ಕೇಂದ್ರಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದೆ. ಪರಿಣಾಮವಾಗಿ ಮಂಗಳೂರು ನಗರದ ಕೆಲವೊಂದಿಷ್ಟು ಪ್ರದೇಶಗಳು ಈಗಾಗಲೇ ಜಲಾವೃತ ಆಗಿದೆ. ನಾನೀಗ ಮಂಗಳೂರು ನಗರದ ಭಗವತಿ ನಗರ ಎಂಬಲ್ಲಿದ್ದೇನೆ. ನೀವು ಗಮನಿಸಬಹುದು, ಇಲ್ಲಿ ರಸ್ತೆಯಲ್ಲಿ ನದಿಯಂತೆ ನೀರು ಹರಿದು ಹೋಗ್ತಿದೆ. ಪ್ರಮುಖವಾಗಿ ಇಲ್ಲಿ ರಾಜಕಾಲುವೆ ತುಂಬಿ ಹರಿದ ಕಾರಣಕ್ಕಾಗಿ ಈ ಭಾಗದಲ್ಲಿ ಸಂಪೂರ್ಣವಾಗಿ ಎಲ್ಲ ಮನೆ ಸೇರಿದಂತೆ ಎಲ್ಲವೂ ಕೂಡ ಜಲಾವೃತ ಆಗಿರ್ತಕ್ಕಂಥದ್ದು. ನಡ್ಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ, ವಾಹನದಲ್ಲೂ ಕೂಡ ತೆರಳೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಇಲ್ಲಿ ಸಾಕಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿರ್ತಕ್ಕಂಥದ್ದು ನೀವು ಗಮನಿಸಬಹುದು. ಇಲ್ಲೊಂದು ಮನೆ ಇದೆ, ಈ ಮನೆ ಒಳಭಾಗದಲ್ಲಿ ಸಂಪೂರ್ಣವಾಗಿ ನೀರು ಆವರಿಸಿರ್ತಕ್ಕಂಥದ್ದು ಗಮನಿಸಬಹುದು. ಈ ಭಾಗದಲ್ಲಿ ಆ ಮನೆ ಒಳಭಾಗದಲ್ಲಿ ಕೂಡ ಸಾಕಷ್ಟು ನೀರು ಒಳಗೆ ಬಂದಿರುವಂಥದ್ದು. ಈಗಾಗಲೇ ಅದನ್ನು ಮಳೆ ನೀರನ್ನು ಹೊರಗಾಕುವಂಥ ಕೆಲಸವನ್ನು ಕೂಡ ಸದ್ಯ ಇಲ್ಲಿನ ಮನೆಯವರು ಕೂಡ ಮಾಡ್ತಿದ್ದಾರೆ. ಸದ್ಯ ನೀವು ಗಮನಿಸಬಹುದು ಈ ದೃಶ್ಯಗಳನ್ನು. ಪ್ರತಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಾದ ಪರಿಸ್ಥಿತಿ ಈ ಭಾಗದಲ್ಲಿ ಸೃಷ್ಟಿಯಾಗುತ್ತೆ. ಇಲ್ಲಿ ಮನೆ ಒಳಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿತ್ತು. ಈಗ ಸದ್ಯಕ್ಕೆ ಮನೆ ಒಳಗಿದ್ದಂಥ ನೀರನ್ನು ಹೊರಗಾಕುವಂಥ ಕೆಲಸವನ್ನು ಮನೆಯಲ್ಲಿ ಇದ್ದಂಥವ್ರು ಮಾಡ್ತಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಜನವಸತಿ ಪ್ರದೇಶ ಇದೆ, ಪಕ್ಕದಲ್ಲೇ ರಾಜಕಾಲುವೆ ಹರಿದು ಹೋಗುತ್ತೆ. ಆದರೆ ಆ ರಾಜಕಾಲುವೆ ಕಿರಿದಾಗಿದ್ದು ಇದರ ಜೊತೆಗೆ ಹೂಳು ತುಂಬಿಕೊಂಡಿರುವ ಕಾರಣಕ್ಕಾಗಿ ಅಲ್ಲಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗದೆ ಅದು ರಸ್ತೆಯ ಮೂಲಕ ಬಂದು ಇಲ್ಲಿ ಜನವಸತಿ ಪ್ರದೇಶಗಳಿಗೆ ನುಗ್ಗುತ್ತೆ. ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದ ಸಮಸ್ಯೆಯನ್ನು ಇಲ್ಲಿನ ಜನ ಎದುರಿಸ್ತಿದ್ದಾರೆ. ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಮನೆಯೊಳಗೆ ನೀರು ಬರುತ್ತೆ, ಅದನ್ನು ಹೊರಗಾಗೋದು ಇದೇ ಕೂಡ ಆಗ್ತಾ ಇರುವಂಥದ್ದು ಗಮನಿಸಬಹುದು. ಮನೆ ಒಳಗೂ ಕೂಡ ಆ ನೀರು ಬಂದಿರುವಂಥದ್ದು. ಮನೆಯೊಳಗೆ ಸಾಕಷ್ಟು ನೀರು ತುಂಬಿಕೊಂಡಿತ್ತು. ಅಲ್ಲಿ ಸೋಫಾ ಸೆಟ್ ಇರ್ಬೋದು, ಎಲ್ಲವೂ ಕೂಡ ಈಗ ಹಾಳಾಗಿರುವಂಥದ್ದು, ಅದಕ್ಕೂ ಕೂಡ ನೀರು ಬಂದಿರುವಂಥದ್ದು. ಈಗ ಮನೆ ಯಜಮಾನರು ಆ ನೀರನ್ನು ಹೊರಗಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮನೆ ಒಳಗೂ ಕೂಡ ಗಮನಿಸಬಹುದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಇದೆ. ಅಂದರೆ ಇವತ್ತು ಬೆಳಗಿನಿಂದಲೂ ಕೂಡ ಸಾಕಷ್ಟು ಏನು ಪ್ರಮಾಣದಲ್ಲಿ ಮಳೆ ಸುರಿದಿರ್ತಕ್ಕಂಥ ಪ್ರಮಾಣ ಹಿನ್ನೆಲೆಯಲ್ಲಿ ಇಲ್ಲಿ ಈ ಮನೆ ಒಳಗೆ ಎಲ್ಲವೂ ಕೂಡ ನೀರು ಆವರಿಸಿರುವಂಥದ್ದು ಗಮನಿಸಬಹುದು. ಮನೆ ಒಳಭಾಗಕ್ಕೂ ಕೂಡ ಎಷ್ಟು ನೀರು ಇದೆ ಅನ್ನುವಂಥದ್ದು. ಎಷ್ಟು ನೀರು ಹೊರಗಾಕಿದ್ರು ಕೂಡ ಅಷ್ಟೇ ಪ್ರಮಾಣದ ನೀರು ಮತ್ತೆ ಒಳಗೆ ಬರ್ತಾ ಇದೆ. ಸೊ ಹೀಗಾಗಿ ಸಾಕಷ್ಟು ಇಲ್ಲಿನ ಜನ ಸಮಸ್ಯೆಗೆ ಒಳಗಾಗಿರುವಂಥದ್ದು. ಮನೆ ಒಳಗೆ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಎಲ್ಲ ಭಾಗಕ್ಕೂ ಕೂಡ ನೀರು ಆವರಿಸಿರುವಂಥದ್ದು. ಇನ್ನು ಈ ಕುರಿತಂತೆ ಮಾತನಾಡೋಕೆ ಈ ಮನೆಯ ಓನರ್ ನಮ್ಮ ಜೊತೆ ಇದ್ದಾರೆ. ಸರ್, ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಇದೇ ಸಮಸ್ಯೆ? ಮನೆ ಬರ್ತದೆ, ಪ್ರತಿ ಮಳೆಗಾಲದಲ್ಲಿ ಇದೇ ಮನೆ ನೀರು ಒಳಗೆ ಬರ್ತಾ ಉಂಟು ಸರ್. ಹಾಗೆ ಎಲ್ಲ ರೂಮ್ನಲ್ಲಿ ಸಹ ಒಂದು 5-6 ಇಂಚು ಸೋಫಾ ಗೀಪ ಎಲ್ಲ ಹೋಗ್ತದೆ. ಆದರೆ ಈ ಸಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಅದೇ ಎಲ್ಲ ಸೋಫಾ
ಯಾಕೆ ಈ ರೀತಿ ಅಂದ್ರೆ ಯಾಕೆ ಸಮಸ್ಯೆ? ಅಲ್ಲಿ ರಾಜಕಾಲುವೆಯಲ್ಲಿ ನೀರು ಹರಿದು ಹೋಗೋದಿಲ್ಲ? ಅದೇ ಅಲ್ಲಿ ರಾಜಕಾಲುವೆ ನೀರು ಹರಿದು ಹೋಗುದಿಲ್ಲ, ಅರ್ಧದಲ್ಲಿ ನಿಲ್ತದೆ ಅದು. ಅಲ್ಲಿವರೆಗೆ ನಿಲ್ತದೆ, ಪುನಃ ಸ್ಟಾರ್ಟ್ ಆಗ್ತದೆ. ಸಣ್ಣ ಸಪುರ ಕಾಲುವೆ, ತುಂಬಾ ಅಗಲ ಮಾಡಲಿಲ್ಲ, ಸಪುರದಲ್ಲೇ ಅದರಲ್ಲೂ ಹೂಳು ತುಂಬಿಕೊಂಡಿದೆ. ಅದೇ ಅದರಲ್ಲಿ ಕಸ ಎಲ್ಲ ತುಂಬಿಕೊಂಡು ಇಲ್ಲಿ ಒಳಗೆ ಬರ್ತಾ ಉಂಟು. ಈ ಮಳೆಗಾಲದಲ್ಲಿ ಇದೆ ಫಸ್ಟ್ ಅಥವಾ ಇದು 3 ಸಲ ಆಯ್ತು, 3ನೇ ಸಲ ಇದು. ಹೌದು ಸರ್, ನಿನ್ನೆ ಸಹ ಬಂದಿದೆ. ಈಗ ಮನೆ ಒಳಗೆ ನೀರೆಲ್ಲ ಬಂದಾಗ ಫರ್ನಿಚರ್ ಅದು ಇದೆಲ್ಲ ಹಾಳಾಗೋದಿಲ್ಲ? ಆಗ್ತದೆ ಸರ್, ಆಗ್ತದೆ. ಇದೆಂತ ಮಾಡುದು, ಅವಾಗ ನಾವು ಸರಿ ಮಾಡ್ತಾ ಇರ್ತೇವೆ. ನೋಡಿ ಇಲ್ಲಿ ನೋಡಿ, ಈ ನಮನೆ ಹರಿದು ಹೋಗ್ತಾ ಉಂಟು. ನೀವು ಗಮನಿಸಬಹುದು ಇಲ್ಲಿ ದೃಶ್ಯದಲ್ಲಿ, ಇಲ್ಲಿ ಒಳಭಾಗದಲ್ಲಿ ನೀರು, ಇಲ್ಲಿ ಬಕೆಟ್ ಎಲ್ಲ ನೀರಲ್ಲಿ ತೇಲ್ತಾ ಇರುವಂತದ್ದು, ಅಷ್ಟು ಪ್ರಮಾಣದಲ್ಲಿ ನೀರು ಒಳಗೆ ಬಂದಿರುವಂತ ಕಾರಣಕ್ಕಾಗಿ ಮನೆ ಪೂರ್ತಿ ಆ ರಾಜಕಾಲುವೆಯಲ್ಲಿ ಹರಿಯತಕ್ಕಂಥ ಏನು ಕೆಸರು ನೀರಿಂದ, ಮಳೆ ನೀರಿಂದ ಅದು ಒಳಭಾಗದಲ್ಲಿ ಬಂದಿರತಕ್ಕಂಥದ್ದು. ಸದ್ಯ ಎಷ್ಟು ನೀರು ಹೊರಗೆ ಹಾಕಿದ್ರು ಕೂಡ ಅದು ಮತ್ತೆ ಒಳಗೆ ಬರ್ತಾ ಇದೆ. ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆಯನ್ನು ಜನ ಅನುಭವಿಸ್ತಿದ್ದಾರೆ. ಸೊ ರಾಜಕಾಲುವೆಯನ್ನು ಅಗಲಗೊಳಿಸಬೇಕು, ಇದರ ಜೊತೆಗೆ ಅಲ್ಲಿ ಏನು ರಾಜಕಾಲುವೆಯಲ್ಲಿ ತುಂಬಿರ್ತಕ್ಕಂಥ ಹೂಳುಗಳನ್ನು ಕೂಡ ತೆರವುಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕೆನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್, TV9 ಮಂಗಳೂರು.